ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ ಸಿಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾನೊಂದು ವಿಷಯ ಹೇಳೋಕ್ಕಂತ ಬಂದಿದ್ದೀನಿ. ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ನೇಚರ್ ನೋಡಿ, ನೇಚರಲ್ಲಿ ಒಳ್ಳೆ ಚಳಿ ಅಂತ ಕುಕ್ಕ ಹೆಂಗೆ ಕೂತಿದೆ, ಕಲ್ಲು ಮೇಲೆ ಸುಮ್ಮನೆ ಕೂತ್ಕೊಂಡೈತೆ. ನೋಡ್ತಾ ನೋಡಿ, ನೇಚರೆಲ್ಲ ಒಂದು ಸ್ವಲ್ಪ ಮೋಡ ಇದೆ, ಸ್ವಲ್ಪ ಬಿಸಿಲು ಬಿಟ್ಟಿದೆ, ಹಾಗೆ ಮೋಡ ಒಂಚೂರು ಸರಿತಾ ಇದೆ. ಚೆನ್ನಾಗಿದೆ ಇವತ್ತು ಒಳ್ಳೆ ನೇಚರ್ ನೋಡಿ. ನಿನ್ನೆ ನನಗೆ ಅಷ್ಟೇನು ಮಂಜಿಲ್ಲ. ನಿನ್ನೆ ಆದರೆ ಇಲ್ಲೇನು ಕಾಣ್ತಾ ಇಲ್ಲ, ಫುಲ್ ಮಂಜು ಎಲ್ಲ ಕಡೆ. ಎಲ್ಲ ಕಡೆನೂ ಮಂಜು ಅಂದರೂ ಮಂಜು ಕೂಡಿತ್ತು ನೋಡಿ. ಇವತ್ತು ನಮಗಿಂತ ಮುಂಚೆ ವಾಕಿಂಗ್ ಬಂದಿದ್ದಾರೆ ನೋಡಿ. ನಮಗಿಂತ ಮುಂಚೆ ವಾಕಿಂಗ್ ಇದೆ ಇದು. ತಿಗ ಮುನ್ನ ಮುಂದೆ ಬಾ. ಏನ ವಾಕಿಂಗ್ ಬಂದು ಮುನ್ನ ವಾಕಿಂಗ್ ಬರೋದು ಲೇಟ್ ಆಯಿತು ನೋಡಿ. ಹಾರೋಯ್ತು, ನಮ್ಮನ್ನು ನೋಡೇ ಹಾರೋಯ್ತು ಹೆದ್ರಿ. ಬನ್ನಿ ಮುಂದೆ ಹೋಗೋಣ, ಏನೆಲ್ಲ ಇದೆ ಅಂತ ನೋಡೋಣ. ಇವತ್ತೇನಾಗಿದೆ ಗದ್ದೆ ಕಡೆ ಎಲ್ಲ ಅಂತ, ಆಯಿತಾ? ನೋಡಿ, ಇವ್ರು ನಮ್ಗಿಂತ ಮುಂದಿರ್ತಾರೆ ಬಿಟ್ರೆ ಹಿಂದಿರಲ್ಲ, ಯಾವಾಗಲೂ ಅಷ್ಟೇ ಅಲ್ಲ. ನೋಡಿ ಹೇಗೆ ಮುಂದೆ ಹೋಗ್ತಾರಂತ. ಪ್ರಕೃತಿಯಲ್ಲಿ ದಿನಕ್ಕೆ ಹೊಸ ಚಿಗುರಾಗ್ತಾ ಇರುತ್ತೆ, ಚಿಗುರ್ತಾ ಇರ್ತವೆ ಗಿಡಗಳು ಕೂಡ. ಹಾಗೆ ಮತ್ತು ಗದ್ದೆನೂ ಅಷ್ಟೇ ಹೊಸದಾಗಿ, ಅಂದರೆ ಹೊಸ ಸುಳಿನೂ ಬರ್ತಾ ಇರುತ್ತೆ ಅಲ್ವಾ. ಚೇಂಜಸ್ ಆಗ್ತಾನೆ ಇರುತ್ತೆ. ನಾವು ಈ ಪ್ರಕೃತಿಯಲ್ಲಿ ಗಿಡ ಮರಗಳು ಹೇಗೆ ಚೇಂಜಸ್ ಆಗ್ತವೆ, ಇದು ಚಿಗುರು ಇದು ಮಾಡೋದ್ರೆ ಹೇಗೆ ಮಾಡ್ತಾ ಇರ್ತಾವೋ, ಅದೇ ಥರ ನಾವು ಕೂಡ ನಾವು ಕೂಡ ಅದೇ ಥರನೇ ಬದಲಾವಣೆ ಆಗ್ತಾನೆ ಇರಬೇಕು, ಮನುಷ್ಯನೂ ಕೂಡ ಹಾಗೆ, ಆಯಿತಾ? ನೋಡಿ, ಇವು ಹೋದಲ್ಲುದ್ದಕ್ಕೂ ಕಾಲು ಎತ್ತದು ಅಲ್ವಾ. ನೋಡಿ, ನಿನ್ನೆ ಎಲ್ಲ ಕಣಕೆಲ್ಲ ಹೋಗ್ತಾ ಇತ್ತು ಲೈಟಾಗಿ, ಜಾಸ್ತಿ ಏನು ಕಣಕಾಗಿಲ್ಲ ಹೊಳೆ. ಇವತ್ತು ನೋಡಿ ಕಣಕೇನಿಲ್ಲ, ಆಲ್ರೆಡಿ ಸ್ವಲ್ಪ ಎಲ್ಲ ಬತ್ತೋಗಿದೆ ಸಖತ್ತು. ನಿನ್ನೆ ಈಚೆ ಕಡೆ ಹೋಗ್ತಿತ್ತು, ಈಚೆ ಕಡೆ ಕಡ್ಲಿ ಇದೆಯಲ್ಲ, ಇಲ್ಲಿ ಹೋಗ್ತಿತ್ತು ನೀರೊಳ್ಳೆ. ಇನ್ನು ಇದೇ ಥರ ಮಳೆ ಹೋಯಿತು ಅಂದರೆ ಸ್ವಲ್ಪನೇ ಬತ್ತಾ ಹೋಗುತ್ತೆ ನೀರೆಲ್ಲ, ಆವಾಗ ನೀರು ಇರಲ್ಲ ಅಲ್ವಾ. ನೋಡಿ, ಬೆಳಗ್ಗೆ ಮುಂಚೆ ಎದ್ದು ಕಾಫಿ ಕುಡಿದಾಯಿತು, ಗದ್ದೆಗೆ ಹೋಗಿ ಬಂದಾಯಿತು, ಎಲ್ಲ ಆಯಿತು. ಈಗ ಟಿಲ್ಲರು ಊಟಿ ಹೊಡೆದು ನಿಲ್ಸಿದ್ದವ, ಅದನ್ನು ಬಿಚ್ಚಬೇಕು ಅಂತ ಈಗ ಬಂದಿದ್ದೀನಿ ನೋಡಿ. ಬಿಚ್ಚೋಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀವಿ. ಈಗ ಟಾರ್ಪಲ್ ಕಟ್ಟಿದ್ದವ, ಹಾಗಾಗಿ ಅದನ್ನ ಟಾರ್ಪಲೆಲ್ಲ ರಿಮೂವ್ ಮಾಡಿ ಈಗ ಕೇಜ್ವೀಲೆಲ್ಲ ಬಿಚ್ಚಿ ಟೈರ್ ಸ್ಟೆಪ್ನಿ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ, ಆಯಿತಾ? ಈಗ ಜಾಕ್ ಹಾಕ್ಬೇಕು. ಈಗ ಜಾಕ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಜಾಕ್ ಹಾಕಿ ಇಟ್ಟಿನ ಆಲ್ರೆಡಿ. ಈಗ ನೋಡಿ, ಈಗ ಕೇಜ್ವೀಲ್ ಬಿಚ್ಚೋಕ್ಕೆ ರೆಡಿ ಮಾಡ್ತೀನಿ. ಈ ಥರ ಎತ್ತಿ ಒಂದು ಸೈಡು ವಾರೆ ಮಾಡ್ಕೋಬೇಕು. ಈಗ ಟೀ ಸ್ಪ್ಯಾನರ್ ಹಾಕ್ಕೊಂಡು ಬಿತ್ತಿದ್ದೀವಿ ಎಲ್ಲ ಸ್ಕ್ರೂನು ನೋಡಿ, ಬಿತ್ತಿದ್ದೀವಿ ಈಗಂತ. ಮತ್ತು ಫ್ರೀ ಇರ್ತೀವಲ್ಲ, ಆ ಟೈಮ್ ಎಂತಕ್ಕೆ ವೇಸ್ಟ್ ಮಾಡೋದು ಅಂತ ಆ ಟೈಮಲ್ಲಿ ಇದೊಂದು ಕೆಲಸ ಮಾಡ್ತಾಯಿದ್ದೀವಿ. ನೋಡಿ, ಬಿಚ್ಚಾಯಿತು. ನೋಡಿ, ಈಗ ಸ್ಕ್ರೂ ಬೋಲ್ಟ್ ಎಲ್ಲ ತೆಗೆದಾಯ್ತು, ನಟ್ಟು. ಈಗ ಕೇಜ್ವೀಲ್ ತೆಗಿತಿದ್ದೇವೆ. ತೆಗೆದೀಗ ಸ್ಟೆಪ್ನಿ ಹಾಕಬೇಕು. ನೋಡಿ, ಈಗ ಇದನ್ನ ಹಾಕ್ತಾಯಿದ್ದೇವೆ, ಟೈರು ಸ್ಟೆಪ್ನಿ ಜೋಡಿಸ್ಬೇಕಲ್ಲ ನೀಟಾಗಿ, ಹಾಗಾಗಿ ಜೋಡಿಸ್ತಾ ಇದ್ದೇವೆ ನೋಡಿ. ಈಗ ಹಾಕ್ತಾಯಿದ್ದೀವಿ ಹೇಗಂತ, ಇದೇ ಥರ ಹಾಕೋದು ಟಿಲ್ಲರಿಂದು, ಆಯಿತಾ? ಸ್ಟೆಪ್ನಿನ ನೋಡಿ. ಈಗ ಬೋಲ್ಟ್ ಹಾಕಬೇಕಲ್ಲ,
ನೋಡಿ ವಾಷರ್ ಹಾಕ್ತಾಯಿದ್ದೀವಿ. ವಾಷರ್ ಹಾಕಿ ನೀಟಾಗಿ ನೋಡಿ ಈಗ ಬೋಲ್ಟ್ ಹಾಕ್ತಾಯಿದ್ದೀವಿ. 4 ಬೋಲ್ಟು ಹಾಕಿ ಆಯಿತು. ಇನ್ನು ಟೈಟ್ ಮಾಡೋದೊಂದೇ. ಈ ಸ್ಪ್ಯಾನರ್ ಹಾಕಿ ನೋಡಿ ಟೀ ಸ್ಪ್ಯಾನರ್ ಹಾಕಿ ಟೈಟ್ ಮಾಡ್ತಾ ಇದೆ. ಒಂದೇ ಸರಿ ಟೈಟ್ ನೋಡಿ ಟೈಟ್ ಮಾಡ್ತಾ ಇದ್ದೀವಿ ಅಷ್ಟನ್ನು. ಈಗ ಅಷ್ಟನ್ನು ಒಂದನ್ನು ಈಗ ಒಂದೇ ಸರಿ ಟೈಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲವನ್ನೂ ಸ್ವಲ್ಪ ಟೈಟ್ ಮಾಡ್ಕೊಂಡು ಆಮೇಲೆ ಎಲ್ಲವನ್ನೂ ಒಂದು ಸರಿ ಟೈಟ್ ಮಾಡ್ತಾ ಬಂದರೆ ಆಯಿತು. ಆಯಿತಾ? ಒಂದೇ ಸರಿ ಟೈಟ್ ಮಾಡ್ಕೊಂಡ್ರೆ ಒಂದು ಕಡೆ ಟೈಟ್ ಆಗುತ್ತೆ, ಇವೆಲ್ಲ ಸ್ವಲ್ಪ ಲೂಸ್ ಆಗ್ತಾ ಬರ್ತಾವೆ. ಹಾಗಾಗಿ ಒಂದೇ ಸರಿ ಟೈಟ್ ಮಾಡೋಕ್ಕೆ ಹೋಗಬೇಡಿ. ಆಯಿತಾ? ಎರಡು ಸೈಡು ಸ್ಟೆಪ್ನಿ ಜೋಡಿಸಾಯಿತು. ಇನ್ನು ಟಿಲ್ಲರ್ ಟ್ರಾಲಿಗೆ ಜೋಡಿಸಿದ್ರೆ ಮುಗೀತು. ಆಯಿತಾ? ನೀಟಾಗಿ ಜೋಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಚಕ್ರ ಅಚ್ಚಿಗೆ ಇಚ್ಚಿಗೆ ಮಾಡ್ಕೊಂಡು ಜೋಡಿಸ್ಬಾರ್ದು, ಹಿಂದೆ ಮುಂದೆ ಆಗುತ್ತೆ. ಹಾಗಾಗಿ ನೀಟಾಗಿ ಜೋಡಿಸ್ಬೇಕಾಯ್ತಾ? ಇಂಜನ್ನ ತಗೊಬಂದು ಟ್ರಾಲಿ ಹತ್ರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಿಲ್ಲಿಸ್ಕೋಬೇಕು. ನಿಲ್ಲಿಸ್ಕೊಂಡಾದ್ಮೇಲೆ ಆ ಹುಕ್ಸ್ ಹಾಕಿ ಒಂದು ಪಕ್ಷ ಕೂತಿಲ್ಲ ಅಂದರೆ ಇತ್ಲ ಶೇಕ್ ಮಾಡಿದಾಗ ಒಂದು ಸ್ವಲ್ಪ ಹೋಗುತ್ತೆ. ಹೋಗಲ್ಲ ಅಂದರೆ ಈ ಹ್ಯಾಂಡ್ಲ್ ತಗೊಂಡು ನೀಟಾಗಿ ಹೊಡಿಬೇಕು. ಹೊಡೆದ ತಕ್ಷಣ ಏನಾಗುತ್ತೆ, ಒಳಗಡೆ ಹೋಗುತ್ತೆ. ನೋಡಿ ಹೋಯ್ತು. ಹೋದ್ಕೊಳ್ಳಿ. ಇದನ್ನ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹಿಡ್ಕೊಂಡವರು ಈ ಹುಕ್ಸು ಕೂಲ ಒಳಗೆ ಇಂಜಿನ್ನ ಬಿಡೋಕೆ ಹೋಗ್ಬಾರ್ದು. ಬಿಟ್ಟರೆ ಏನಾಗುತ್ತೆ ಅಂದರೆ ಮುಖ ಇರುತ್ತೆ. ಹಾಗೆ ಹಿಂದಕ್ಕಿದ್ದರೂ ಹ್ಯಾಂಡ್ಲನ್ನು ಕರೆಕ್ಟಾಗಿ ಹಬ್ಬ ತಿಳ್ಕೊಂಡು ಕರೆಕ್ಟಾಗಿ ಕೂರುತ್ತೆ. ಕೂತಾದ್ಮೇಲೆ ಈ ಕೆಳಗಡೆ ಕೊಟ್ಟಿರೋ ಜಾಕನ್ನು ತೆಗೆದು ಅದಕ್ಕೆ ನಟ್ ಹಾಕಿದ್ರೆ ಆಯಿತು. ನೋಡಿ ತೆಂಗಿನ ಸಸಿ ತಿನ್ನೋದು ಬೇರೆ. ನೋಡಿ ಹೆಂಗಿತ್ತು ಇಲ್ಲ. ಇದೆ ಹೋಗ್ತಾ ಇದು ಎಲ್ಲವು ನೋಡಿ. ಇವತ್ತು ನಮ್ಮ ಮನೇಲಿ ರೊಟ್ಟಿ ಮಾಡಿದ್ವಿ. ರೊಟ್ಟಿ ಮತ್ತು ಅದಕ್ಕೆ ಕಾಂಬಿನೇಷನ್ನು ಬೀಟ್ರೋಟ್ ಪಲ್ಯ. ಆಯಿತಾ? ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೊತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ರೊಟ್ಟಿ, ನಮ್ಮ ಮನೇಲಿ ಸ್ಪೆಷಲ್ ಬೀಟ್ರೋಟ್ ಪಲ್ಯ. ರೊಟ್ಟಿ ಬೀಟ್ರೋಟ್ ಪಲ್ಯ ಹಾಕ್ಕೊಂಡಿದ್ದೀವಿ. ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ರೊಟ್ಟಿ ಒಳ್ಳೆ ಕಟಿ ಇದ್ದರೆ ಒಳ್ಳೆ ಚೆನ್ನಾಗಿರುತ್ತಲ್ಲ. ಸ್ಮೂತ್ ಇದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ ತಿನ್ನೋಕ್ಕೆ. ಕಟಿಯಾಗಿದ್ರಿ ಅಂದರೆ ಒಲೆಯಲ್ಲಿ ಬೆಂಕಿಲಿ ಚೆನ್ನಾಗಿ ಇದು ಕೆಂಡದಲ್ಲಿ ಚೆನ್ನಾಗಿ ಡ್ರೈ ಕಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಡ್ರೈ ಮಾಡ್ಕೊಂಡ್ರೆ ರೊಟ್ಟಿನ. ಆಯಿತಾ? ನೋಡಿ ಇಷ್ಟೊತ್ತ ಈಗ ಕೊಟ್ಟಿಗೆಗೆ ದರ್ಗ ಹಾಕಿದವು. ದರ್ಗ ಹಾಕಿ ಈಗ ದರ್ಗನ್ನು ಹರಡ್ತಿದ್ದೀವಿ ಎಲ್ಲ ಕಡೆ. ಕಾಣಿಸ್ತಾ ಇದೆಯಾ ನೋಡಿ. ಮತ್ತು ಒಂದೇ ಕಡೆ ಗುಪ್ಪು ಹಾಕಿದ್ರೆ ಚೆನ್ನಾಗಾಗಲ್ಲ, ಒಂದೇ ಕಡೆ ಗುಪ್ಪಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆ ಹರಡಿರೋ ಅವಾಗ ಜಾನುವಾರಿಗೆ ಮನ್ಗೋದಕ್ಕೂ ಒಳ್ಳೆ ಚೆನ್ನಾಗಾಗುತ್ತೆ. ಹಾಗಾಗಿ ಈಗ ಜಾನುವಾರು ಹೊಡ್ಕೊಬರೋಕ್ಕೆ ಹೋಗ್ತಾಯಿದ್ದೀನಿ ಗೇಟ್ ಹತ್ರ. ಎಲ್ಲ ಜಾನುವಾರು ಬಂದು ನಿಂತ್ಕೊಂಡಿದ್ದಾವೆ ಆಲ್ರೆಡಿ. ನೋಡಿ ಎಲ್ಲ ನಿಂತಿದ್ದಾವೆ ಹೇಗಂತ ಅಲ್ವ, ಕಾಯ್ತಾ ಇದ್ದಾವೆ. ಕತ್ಲಾಯಿತು, ಎಲ್ಲ ಹೋದ್ರಪ್ಪ, ಇನ್ನೂ ಬರಲಿಲ್ಲಲ್ಲ. ನೋಡಿ ಎಲ್ಲ ನಿಂತ್ಕೊಂಡಿದ್ದಾವೆ. ನೋಡಿ ಎಲ್ಲ ಗೇಟ್ ಓಪನ್ ಮಾಡಿದೆ, ಹೋಗ್ತದವೆ ಹೇಗಂತ ಇದೆ ನೋಡಿ. ಒಂದರಿಂದ ಒಂದು ಹೋಗಿದೆ ಆಲ್ರೆಡಿ. ಒಂದು ಎಲ್ಲರಿಗಿಂತ ಮುಂಚೆ ಬಂದೈತೆ ಗೇಟಿಂದ ಹಾರಿ. ನೋಡಿ ಹೇಗೆ. ಹೈ ಅಲ್ಲ ನೋಡಿ, ದಾಟ್ತಾ ಅದು ದಟ್ ನೋಡಿ. ಹಾಗೆ ನೋಡಿ ಸಂಜೆ ನೇಚರ್ ಒಳ್ಳೆ ಚೆನ್ನಾಗಿದೆ, ಸಖತ್ತಾಗಿದೆ. ನೇಚರ್ ಹೇಗಿದೆ ಅಂದರೆ ಒಳ್ಳೆ ಸ್ವಲ್ಪ ಮೋಡ ಇದೆ, ಸ್ವಲ್ಪ ಬಿಸಿಲಿನ ವಾತಾವರಣ ಮೇಲ್ಮುಖ ಹೊಳಿತಾ ಇದೆ ಅಲ್ವಾ. ನೋಡಿ ಇವತ್ತಂತ ಮಳೆನೇ ಇಲ್ಲ. ಈಗೆಲ್ಲ ಒಂಚೂರು ಮೋಡ ಆಗ್ತಿದೆ. ಮಳೆ ಬರುತ್ತೆ ಅನಿಸುತ್ತೆ ನನಗೇನೋ.
ಬಂದರೂ ಇನ್ನೂ ಖುಷಿನೇ, ಯಾಕಂದರೆ ನಮ್ಮ ಗದ್ದೆಗೆ ಇನ್ನೂ ಒಂಚೂರು ಸಖತ್ತಾಗುತ್ತೆ ಮಳೆ ನೀರು ಅಲ್ಲ. ನೋಡಿ ಹೇಗೆ ಕಾಣ್ತಾ ಇದೆ ನೇಚರು. ಓಕೆ, ನಿಮಗೇನೋ ಇಷ್ಟ ಆಯ್ತು. ನನಗೇನೋ ತಂಪಾಗಿ ಗಾಳಿ ಬೀಸ್ತಾ ಇದೆ, ಒಳ್ಳೆ ಇಷ್ಟು ಚಂದ ತಂಪಾಗಿರೋ ಗಾಳಿ ತಗೊಳೋದು ಇದೆ ಗದ್ದೆಯಲ್ಲಿ ಬಿಟ್ಟರೆ ಮತ್ತು ಬೇರೆ ಕಡೆ ಎಲ್ಲೂ ಸಿಗಲ್ಲ ಅನಿಸುತ್ತಾ. ರೋಡಲ್ಲಿ ಹೋದರೂ ಸಿಗುತ್ತೆ. ರೋಡಲ್ಲಿ ಈಗೆಲ್ಲ ವಾಹನಗಳು ಹೊಗೆಯಿಂದ ಎಲ್ಲ ಕಲ್ಮಶ ಆಗಿರುತ್ತೆ. ಗದ್ದೆಲಾದರೂ ಒಳ್ಳೆ ತಂಪಾಗಿ ಗಾಳಿ ಬರುತ್ತೆ. ಹಾಗೆ ಮುಂಚೆ ಗದ್ದೆ ಕಡೆ ಓಡಾಡಿದ್ರು ಒಳ್ಳೆ ಪ್ರಕೃತಿ ನೋಡ್ದಂಗೂ ಆಗುತ್ತೆ, ಚೆನ್ನಾಗಿ ಸಂತೋಷ ಪಡ್ಬೋದು. ಆಯ್ತು ಅಲ್ವಾ? ಬರ್ಬೇಕಾದ್ರೆ ದಾರಿಯಲ್ಲಿ ಒಂದು ಕಾಯಿ ಬಿದ್ದಿತ್ತ ನಮ್ಮನೆದೆ, ಅದನ್ನೇ ತಗೊಂಡು ಹೋಗ್ತಾ ಇದ್ದೀನಿ. ಕೆಸರಲ್ಲಿ ಬಿದ್ದಿತ್ತು ನೋಡಿ. ಹಾಗಾಗಿ ಒಂದೆರಡು ಗೇರು ಬೀಜ ಬಂದಿದ್ದೀನಿ, ಗೇರು ಪೀಠನ. ಈಗ ಸುಡಬೇಕೀಗ. ಬೇರೆ ಬೈತಾರೆ ಬೆಂಕಿ ಕೆಟ್ಟೋಗುತ್ತೆ ಅಂತ, ಯಾಕೆಂದರೆ ಅದಕ್ಕೆ ಮನೆ ಒಳಗಡೆ ಸುಟ್ಟರೆ ಬೈತಾರೆ ಅಂತ ಬತ್ತಲ ಮನೆಗೆ ಬಂದಿದ್ದೀನಿ, ಯಾಕೆಂದ್ರೆ ಅಲ್ಲಿ ಬೈತಾರಲ್ವ ಬೆಂಕಿ ಕೆಟ್ಟೋಗುತ್ತೆ ಅಂತ. ನೋಡಿ ಹೆಂಗೆ ಸಿಡಿತಾವ ಅಂತ ಗೊತ್ತುಂಟ, ಭಾರಿ ಸಿಡಿತಾವ ನೋಡಿ. ಅದಕ್ಕೆ ಕೋಲ್ ಇಟ್ಕೊಂಡಿದ್ದೀನಿ, ಸಿಡಿಬಾರ್ದು ಅಂತ. ನೋಡಿ ಹೆಂಗೆ ಇದೇ ಥರ ಸುಡೋದು, ಹುಷಾರಿಯಿಂದ ಸುಡಬೇಕು ಆಯಿತಾ. ಗಡಿಬಿಡಿಯಿಂದ ಸುಡೋಕೆ ಹೋಗಬೇಡಿ, ಇದು ಹೊಟಾಡ್ತವೆ ಕೆಲವು. ಈ ಮಳೆಗಾಲದಲ್ಲಿ ನಂದು ಪೀಠ ಆದರೆ ಒಂಚೂರು ಅವೆಲ್ಲ ಹೊಟಾಡ್ತವೆ ಆಯಿತಾ. ಚೆನ್ನಾಗಿ ಗರಿಗರಿಯಿಂದ ಒಣಗಿದ ಪೀಠ ಆದರೆ ಏನೂ ಆಗಲ್ಲ, ಚೆನ್ನಾಗಿ ಸುಟ್ಟು ಇದಾಗ್ತವೆ. ಕೆಲವು ಆದರೆ ಹೊಟಾಡ್ತವೆ, ಯಾಕೆಂದರೆ ಸಖತ್ ಸ್ವಲ್ಪ ನೀರು ಕುಡ್ದಿರ್ತಾವಲ್ಲ ಹಾಗಾಗಿ. ಮತ್ತು ಮಕ್ಕಳನ್ನೆಲ್ಲ ಹತ್ತಿರ ಬಿಟ್ಕೊಳಕ್ಕೆ ಹೋಗಬೇಡಿ. ನೋಡಿ ಗೇರ್ ಫ್ಯಾಕ್ಟ್ರಿಲಾದರೆ ಕಟ್ ಮಾಡಿ ಹಸಿ ಬಿಸಿ ಇದು ಮಾಡ್ತಾರೆ, ನಾವು ಆದರೆ ನೀಟಾಗಿ ಸುಟ್ಟಿರ್ತೀವ. ಕಲ್ಲರ್ ಯಾವ ಥರ ಬಂದಿರುತ್ತೆ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಕಲರ್ ಬಂದಿರುತ್ತೆ. ಈ ಮೇಲ್ಗಡೆ ಇರೋ ಕೇಸನ್ನೆಲ್ಲ ತಕ್ಕೊಂಡು ತಿನ್ನಬೇಕು. ಇದನ್ನ ಹಾಗೆ ಕೇಸ್ ಸಮೇತ ತಿಂದರೆ ಏನಾಗುತ್ತೆ ಅಂದರೆ ಟೇಸ್ಟ್ ಇರಲ್ಲ, ಕಹಿ ಆಗುತ್ತೆ ಆಯಿತಾ. ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. ನಾವು ಸುಟ್ಟಿದ್ದೇ ಇಷ್ಟು ಚೆನ್ನಾಗಿ ನೀಟಾಗಿ ಕೇಸೆಲ್ಲ ಬಿಡಿಸ್ಬೋದು. ಅವರಾದರೆ ಚಾಕು ಬೇಕು, ಇನ್ನು ಹೆರಿ ಬೇಕು, ಎಲ್ಲ ಮಾಡ್ತಾರೆ. ನಾವೇನಾರು ಹೇಳ್ದವ ಏನೂ ಇಲ್ಲ. ಸಂಜೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸಂಜೆ ಬ್ರೇಕ್ಫಾಸ್ಟಲ್ಲಿ ಏನೇನು ಫ್ರೆಶಲ್ಲಿದೆ ನೋಡಿ. ಅವರೆಕಾಯಿ, ಕೋಸ್ಗೆಡ್ಡೆ ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು, ಹಾಗೆ ರೈಸ್, ಹಾಗೆ ಉಪ್ಪಿನಕಾಯಿ, ನಂಚ್ಕೊಳಕ್ಕೆ ಉಪ್ಪಿನಕಾಯಿ ಇದೆ. ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಮೂರು. ಅನ್ನದ ಜೊತೆ ನಂಚ್ಕೊಳಕ್ಕೆ ಉಪ್ಪಿನಕಾಯಿ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಫ್ರೆಶಲ್ಲಿ ಏನೂ ಇಲ್ಲ ಅಲ್ವಾ. ಫ್ರೆಶಲ್ಲು ಅಂತ ನಂಚ್ಕೋಬೇಕು ಅಂದರೆ ಉಪ್ಪಿನಕಾಯಿ ನಂಚ್ಕೋಬೇಕು, ಇಲ್ಲ ಅಂದರೆ ಕೋಸ್ಗೆಡ್ಡೆ ಪಲ್ಯ ಅವರೆಕಾಯಿಂದ ಇದನ್ನ ತಿನ್ನಬೇಕಷ್ಟೆ ಅಲ್ವಾ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಿದೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾಳೆ ಭೇಟಿಯಾಗೋಣ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.